ಸರ್ ಇನ್ನು ಸಿನಿಮಾ ಅಂತ ಬಂದಾಗ ಒಂದು ಭಯ ಕಾಡುತ್ತೆ. ಇವಾಗ ಫಸ್ಟ್ ಆಫ್ ಆಲ್ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡೋರ ಸಂಖ್ಯೆನೇ ಕಮ್ಮಿ ಆಗಿದೆ. ಕಂಟೆಂಟ್ ಸಿನಿಮಾಗಳು ಬಂದರೂ ಅಷ್ಟೇ, ಕಮರ್ಷಿಯಲ್ ಬಂದರೂ ಅಷ್ಟೇ. ಅದರ ಮಧ್ಯೆ ಇವಾಗ ಬಹುದೊಡ್ಡ ಸವಾಲಾಗಿರೋದು, ಅದನ್ನು ಫೇಸ್ ಮಾಡಬೇಕು ಅನ್ನುವಂಥದ್ದು ಇರೋದು ಅಂದರೆ ಪೈರಸಿ ಅನ್ನುವಂಥದ್ದು. ಸೊ ಇದನ್ನು ತಡೆಗಟ್ಟೋದು ಹೇಗೆ? ಬಿಕಾಸ್ ಈಗ ರೀಸೆಂಟಾಗಿ ಆಂಧ್ರದಲ್ಲಿ ಒಬ್ಬರು ಪೈರಸಿ ಕಿಂಗ್ ಅರೆಸ್ಟ್ ಆದರು, ಐಬೊಮ್ಮ ರವಿ ಅಂತ ಹೇಳ್ಬಿಟ್ಟು. ಸೊ ಸರ್ಕಾರ ಏನು ನಿಲುವನ್ನು ತೆಗೆದುಕೊಳ್ಬೋದು ಈ ಬಗ್ಗೆ? ಇಲ್ಲ, ಇದು ಭಾಳ ದೊಡ್ಡ ಸಮಸ್ಯೆ. ನಾವು ನೋಡ್ಕೊಂಬಂದಿರೋದಂದರೆ ಇದು ಇವತ್ತು ನಿನ್ನೆ ಶುರುವಾಗಿದ್ದಾಗಿಂದ ಅಲ್ಲ. ಇದು ಎಷ್ಟೋ ದಶಕಗಳು, ನಾನು ಇವಾಗಲೇ 17-18 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀನಿ. ಆವಾಗಿಂದನೂ ಕೂಡ ಪೈರಸಿ ಸಮಸ್ಯೆಗಳಿದೆ. ಇವಾಗ ಸೋಷಿಯಲ್ ಮೀಡಿಯಾ ಬೆಳೆದಷ್ಟು, ಬೇರೆ ಬೇರೆ ಥರ ಪ್ಲ್ಯಾಟ್ಫಾರ್ಮ್ಗಳು ಬೆಳೆದಷ್ಟು, ಆ್ಯಕ್ಸಸ್ ಟು ಡಿಜಿಟಲ್ ರೀತಿ ಮಾರ್ಕೆಟಿಂಗ್ ಜಾಸ್ತಿ ಆದಷ್ಟು ಅದೇ ರೀತಿ ಬಹುಶಃ ಪೈರಸಿ ರಿಸ್ಕ್ಗಳು ಜಾಸ್ತಿ ಬರ್ತವೆ. ಅದನ್ನು ಹೆಂಗೆ ನಾವು ಕಡಿವಾಣ ಹಾಕ್ಬೋದು, ಹೆಂಗೆ ಒಂದು ಸಿನಿಮಾ ನಿರ್ಮಾಪಕರು ಗೆಲ್ಲಂಗೆ ನಾವು ಮಾಡ್ಬೋದು, ಅದು ಕೂಡ ನಮಗೆ ಒಂದು ರೀತಿ ಸರ್ಕಾರನೂ ಗಮನ ತಗೋಬೇಕು. ಕಾನೂನು ಅಡಿಯಲ್ಲಿ ಆ ಕೆಲಸಗಳು ಆಗ್ತಾ ಬರಬೇಕು, ಜಾಗೃತಿ ಮೂಡಿಸ್ತಾ ಬರಬೇಕು. ಮತ್ತು ಒಂದು ರೀತಿ ಕಮ್ಯುನಿಟಿಯಾಗಿ ಯಾರಾದರೂ ಈ ಥರ ಪೈರಸಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಥಿಯೇಟ್ರಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಕೂಡ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋ ರೀತಿಯಲ್ಲೂ ಕೂಡ ಆಗಬೇಕು. ಸೊ ಈ ರೀತಿಯಲ್ಲಿ ಓವರಾಲ್ ಅವೇರ್ನೆಸ್ಸು ಕೂಡ ಭಾಳ ಮುಖ್ಯ ಆಗುತ್ತೆ. ಬಟ್ ನಮ್ಮ ಉದ್ದೇಶ ಸಿನಿಮಾ ಪ್ರೊಡ್ಯೂಸರ್ ಗೆಲ್ಲೋದು, ಸಿನಿಮಾ ರಂಗ ಬೆಳೆಯೋದು. ಸೊ ಆ ಉದ್ದೇಶದಲ್ಲಿ ವಿ ಮಸ್ಟ್ ಪುಟ್ ಕಡಿವಾಣ ಹಾಕಬೇಕು ಪೈರಸಿ ಮೇಲೆ. ಬಟ್ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಆ್ಯಂಡ್ ಇಟ್ ಮೀನ್ಸ್ ಯು ನೀಡ್ ಅವೇರ್ನೆಸ್, ಯು ನೀಡ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್, ಸಿನಿಮಾ ರಂಗದ ಇನ್ವಾಲ್ವ್ಮೆಂಟು ಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಮಾಡಬೇಕು ಅಂದರೆ ಓವರಾಲ್ ರೀತಿ ಒಂದು ಟಾಸ್ಕ್ ಫೋರ್ಸ್ ಥರ ಒಂದು ಸಿನಿಮಾ ರಂಗಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಇವರೆಲ್ಲ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿದ್ರೆ ಅದು ಕೂಡ ಸರ್ಕಾರ ಗಮನ ತೊಗೊಳುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ರೀತಿ ಸಿನಿಮಾ ರಂಗದ ಮೇಲೆ ನಟ್ಟು ಬೋಟು ಟೈಟ್ ಮಾಡಬೇಕು ಅಂತ ನಮ್ಮ DCM ಮಾತಾಡೋದಂದರೆ ನಿಜವಾಗ್ಲೂ ಪೈರಸಿ ಮೇಲೆ ನಟ್ಟು ಬೋಟು ಟೈಟ್ ಮಾಡಬೇಕು ಹೊರತು ಸಿನಿಮಾ ರಂಗದ ಮೇಲೆ ಅಸ್ತ್ರ ಬಿಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.